ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ತಿಮ್ಮಾಪುರ್ ಅವರ, ಇನ್ನೊಬ್ಬರು ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ, ಮಹಿಳಾ ಘಟಕದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಸೌಮ್ಯ ಅವರ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಮಂತ್ರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ತಿಮ್ಮಾಪುರ ಅವರು ಶಿವಾನಂದ ಪಾಟೀಲ್ ಮಾತಾಡಬೇಕಾಗಿತ್ತು. ಬೈತಿ ಸುರೇಶ್ ಅವರು ಕೂಡ ಮಾತಾಡಲಿಲ್ಲ. ಸಮಯ ಆಗಿರೋದ್ರಿಂದ ನನ್ನನ್ನೇ ಮಾತಾಡಿ ಅಂತ ಹೇಳಿದ್ದಾರೆ. ಇದು ಪ್ರಚಾರ ಸಭೆ. ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ಎಚ್.ವಿ. ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರ ಪರವಾಗಿ ಮತಯಾಚನೆಗೋಸ್ಕರ ನಿಮ್ಮನ್ನೆಲ್ಲ ಭೇಟಿಯಾಗಿರ್ತಕ್ಕಂಥದ್ದು. ಚುನಾವಣೆ, ಉಪಚುನಾವಣೆ ಈ ತಿಂಗಳು ಅಲ್ಲ, ಮುಂದಿನ ತಿಂಗಳು 9ನೇ ತಾರೀಕು ನಡೀತಾ ಇದೆ. 9ನೇ ತಾರೀಕು ಈ ಚುನಾವಣೆ ಯಾಕೆ ಬಂತು ಅನ್ನೋದನ್ನ ತಿಮ್ಮಾಪುರ ಅವರು ಪ್ರಸ್ತಾಪ ಮಾಡಿದ್ದಾರೆ. 5 ವರ್ಷಕ್ಕೊಮ್ಮೆ ವಿಧಾನಸಭಾ ಚುನಾವಣೆ ನಡೀತಕ್ಕಂಥದ್ದು, ಲೋಕಸಭಾ ಚುನಾವಣೆ ನಡೀತಕ್ಕಂಥದ್ದು. ನೀವೆಲ್ಲರೂ ಕಳೆದ ಚುನಾವಣೆಯಲ್ಲಿ ಎಚ್.ವೈ. ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರು. ಅವರು ಬದುಕಿದ್ರೆ ಈ ಚುನಾವಣೆ, ಉಪಚುನಾವಣೆ ಬರ್ತಾ ಇರಲಿಲ್ಲ. ಅವರು ಆಕಸ್ಮಿಕವಾಗಿ ಕಾಲ ಆದ್ರಿಂದ ಈ ಚುನಾವಣೆ ಬಂದಿದೆ. ಅವರ ಸ್ಥಾನ ಖಾಲಿಯಾಗಿತ್ತು ಅವರ ನಿಧನದಿಂದ. ಆ ಜಾಗವನ್ನ ಭರ್ತಿ ಮಾಡಲಿಕ್ಕೋಸ್ಕರವಾಗಿ ಅವರ ಕುಟುಂಬದವರೇ ಆದಂತ, ಅವ್ರ ಮಕ್ಕಳೇ ಆದಂತ ಉಮೇಶ್ ಮೇಟಿ ಅವರನ್ನ ಸ್ಪರ್ಧೆ ಮಾಡಿಸಿದ್ದೀವಿ. ನಾವೆಲ್ಲರೂ ಕೂಡ ಹೇಗೆ ಎಚ್.ವೈ. ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರಿ, ಅದೇ ರೀತಿಯಾಗಿ ಉಮೇಶ್ ಮೇಟಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ಪಕ್ಷ ನಮ್ಮ ಎದುರಾಳಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠನವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ವೈ. ಮೇಟಿ ಅವರ ವಿರುದ್ಧವಾಗಿ ಸೋತಿದ್ರು.
ಮತ್ತೆ ಸ್ಪರ್ಧೆನಲ್ಲಿ ಇದ್ದಾರೆ. ನಾವು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಉಮೇಶ್ ಭೇಟಿ ಅವರನ್ನು ನಿಲ್ಲಿಸಿದ್ದೇವೆ. ನೀವು 9ನೇ ತಾರೀಕು ತೀರ್ಮಾನ ಮಾಡಬೇಕು, ಯಾರು ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು, ಯಾರು ನಿಮ್ಮ ಪ್ರತಿನಿಧಿಯಾಗಿ ಆದರೆ ನಿಮ್ಮ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ 4 ವರ್ಷ ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ದರು. ಇಬ್ಬರು ಮುಖ್ಯಮಂತ್ರಿಗಳಾದರು. ಒಬ್ಬರು ಯಡಿಯೂರಪ್ಪನವರು, ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿ ಅವರು. ಇಬ್ಬರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. 4 ವರ್ಷಗಳ ಅವಧಿನಲ್ಲಿ ಬಿಜೆಪಿಯವರು ಏನೂ ಕೆಲಸ ಮಾಡಲಿಲ್ಲ. ಈಗಾಗಲೇ ತಿಮ್ಮಾಪುರ ಅವರು ಪ್ರಶ್ನೆ ಮಾಡಿದ್ದಾರೆ. ನನಗಂತೂ ಗೊತ್ತಿಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು. ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಮಾಡಿದ್ದಾರೆ. ಏನೂ ಕೆಲಸ ಮಾಡಿರಲಿಲ್ಲ. ಕೆಲಸ ಮಾಡೋದೇನಪ್ಪ ಅಂತಂದ್ರೆ ದುಡ್ಡು ಹೊಡೆಯೋದು ಒಂದೇ ಒಂದು ಕೆಲಸ ಮಾಡಿದ್ರು. ಅದು ಬಿಟ್ಟರೆ ಏನೂ ಮಾಡಲಿಲ್ಲ. ಜನಗಳಿಗೆ ಸುಳ್ಳು ಹೇಳಿದ್ರು. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10%, 60 ಅಂತಂದ್ರೆ 10% ಆಯ್ತದೆ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ಹಾಗಾಗಿ ಅವರು ವಚನ ಭ್ರಷ್ಟರಾದರು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ನಾವು ಅಧಿಕಾರದಲ್ಲಿದ್ದವು. 2013ರಿಂದ 2018ವರೆಗೆ ನಾನೇ ಮುಖ್ಯಮಂತ್ರಿಯಾಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಅಧಿಕಾರದಲ್ಲಿದ್ದಂಥ ಅವಧಿನಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. 158 ಭರವಸೆಗಳನ್ನು ಈಡೇರಿಸ್ತು. ಅದ್ರ ಜೊತೆಗೆ ಸುಮಾರು 30ಕ್ಕೂ ಹೆಚ್ಚು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು. ಈಗ ನಮ್ಮ ಭರವಸೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಮಾಡಿರ್ತಕ್ಕಂಥ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರು ಮಾಡಿದಂಥ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆದರೆ ಸಾಲ ಮನ್ನಾ ಮಾಡೋದು. ದೇವರಾದಾಸ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಮಾಡಿದಂಥ ಅನೇಕ ಜನ ಬಡವರು ಅವ್ರ ಸಾಲ ಮನ್ನಾ ಮಾಡೋದು. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಮಾಡಿದಂಥದ್ದನ್ನು ಸಾಲ ಮತ್ತು ಬಡ್ಡಿ ಎಲ್ಲ ಮನ್ನಾ ಮಾಡೋದು. ಆಮೇಲೆ ಜಗಜೀವನ್ ರಾಮ್ ಅಭಿವೃದ್ಧಿ ಮಂಡಳಿನಲ್ಲಿ ಮಾಡಿದಂಥ ಎಲ್ಲ ಸಾಲ ಮನ್ನಾ ಮಾಡೋದು. ಆಮೇಲೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿನಲ್ಲಿ ಮಾಡಿದಂಥ ಸಾಲ ಎಲ್ಲ ಮನ್ನಾ ಮಾಡೋದು. ಓಲಿ ಅವರು ಒಂದು ಸಾಲನಾದರೂ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ತೋರಿಸಿ ನಾವು. ಬಿಜೆಪಿಯವರು, ಅದೇ ಯಡಿಯೂರಪ್ಪನವರು ನಮ್ಮ ಉಗ್ರಪ್ಪ ಪ್ರಶ್ನೆ ಕೇಳಿದ್ರು, ಸಾಲ ಮನ್ನಾ ಮಾಡ್ರಿ, ರೈತರು ಕಷ್ಟದಲ್ಲಿದ್ದಾರೆ, ಬರಗಾಲ ಬಂದಿದೆ, ಕೊರೋನಾ ರೋಗ ಬಂದಿದೆ, ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ಅವರು ಸಾಲ ಮನ್ನಾ ಮಾಡಲಿಲ್ಲ. ಇದು ಕೌನ್ಸಿಲ್ನಲ್ಲಿ ಚರ್ಚೆ ಆದದ್ದು. ಕೌನ್ಸಿಲ್ನಲ್ಲಿ ಉಗ್ರಪ್ಪನವರು ಪ್ರಶ್ನೆ ಕೇಳಿದ್ರು, ಸಾಲ ಮನ್ನಾ ಮಾಡಿ ಅಂತ. ಸಾಲ ಮನ್ನಾ ಮಾಡಲಿಕ್ಕೆ ನಾವೇನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಇದೇ ಯಡಿಯೂರಪ್ಪ ಹೇಳಿದ್ರು. ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಟ್ಕೊಂಡಿಲ್ಲ ಸಾಲ ಮನ್ನಾ ಮಾಡಲಿಕ್ಕೆ ಅಂತ ಹೇಳಿದ್ರು.
ಹೋಲಿ ಬಸವರಾಜ ಬೊಮ್ಮಾಯಿ ಅವರು ಸಾಲ ಮನ್ನಾ ಮಾಡಿದ್ರ, ಅವರು ಮನ್ನಾ ಮಾಡಲಿಲ್ಲ. ಮತ್ತೆ ಯಾವ ಕಾಲದಲ್ಲೂ ಕೂಡ ಮನ್ನಾ ಮಾಡಲಿಲ್ಲ. ಅದೇ ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿದಾರ? ಮಾಡಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ನ ಪ್ರಧಾನಿ ಸುಮಾರು 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡೋದು. ಈಗ ರೈತರು, ನೀವೆಲ್ಲ ಈ ಭಾಗದಲ್ಲಿ ಕಬ್ಬು ಜಾಸ್ತಿ ಬೆಳೀತೀರಿ. ರೈತರು ಕಬ್ಬು ಬೆಳೆಗಾರರು ಬಂದರು ನನ್ನ ಹತ್ರ. FRP ನಿಗದಿ ಮಾಡಿರ್ತಕ್ಕಂಥ ಹಣ ಸಾಲಲ್ಲ, ನಮಗೆ ಜಾಸ್ತಿ ಕೊಡಬೇಕು ಅಂತೇಳಿ ಹೇಳಿದ್ರು. ನಾನು ರೈತ ಸಂಘಟನೆಗಳನ್ನೆಲ್ಲ ಕರೆದು, ಆಮೇಲೆ ಶುಗರ್ ಫ್ಯಾಕ್ಟರಿಯವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದೆ. ಇಲ್ಲೇ ಶಿವಾನಂದ ಪಾಟೀಲ್ ಇಲ್ಲೇ ಕೂತಿದ್ದಾರೆ. ಮೀಟಿಂಗ್ ಮಾಡಿ 200 ರೂಪಾಯಿ ಜಾಸ್ತಿ ಮಾಡಿದೆ. ಅದ್ರ ಜೊತೆಗೆ 200 ರೂಪಾಯಿ ಜೊತೆಗೆ 50 ರೂಪಾಯಿ ಶುಗರ್ ಫ್ಯಾಕ್ಟರಿ ಮಾಲೀಕರು ಕೊಡಬೇಕು, 50 ರೂಪಾಯಿ ಸರ್ಕಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದನ್ನ ಬಿಜೆಪಿ ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾವ ಕಾಲದಲ್ಲೂ ಕೂಡ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಯಾವತ್ತಾರು ರೈತರ ಪರವಾಗಿ, ಕಬ್ಬು ಬೆಳೆಗಾರರ ಪರವಾಗಿ ಅವರು ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೀರಾ? ಕೇಳಿದ್ದೀರಾ ನೀವು? ಮತ್ತೆ ಯಾಕೆ ಬಿಜೆಪಿ ಅವರಿಗೆ ವೋಟ್ ಕೊಡಬೇಕು ನೀವೇ ಹೇಳಿ. ಯಾಕ್ರಿ ವೋಟ್ ಕೊಡಬೇಕು? ಈಗ ಮೇಟಿಯವರು, HY ಮೇಟಿಯವರು ಶಾಸಕರಾಗಿ ಇದ್ದಾಗ ಯಾರು ಬೇಕಾದರೂ ಮಾತಾಡಿಸ್ಬೋದಾಗಿತ್ತು. ಸಾಮಾನ್ಯ ಜನರ ಪ್ರತಿನಿಧಿಯಾಗಿದ್ರು ಅವರು. ಬಡ ಜನರ ಪರವಾಗಿದ್ರು, ದಲಿತರ ಪರವಾಗಿದ್ರು, ಹಿಂದುಳಿದವ್ರ ಪರವಾಗಿದ್ರು, ಮೈನಾರಿಟಿ ಪರವಾಗಿದ್ರು. ಚರಂತಿ ಮಟ್ಟಿ ಯಾವತ್ತಾರು ಇರ್ಲಿಕ್ಕೆ ಸಾಧ್ಯನಾ? ಬಡವ್ರ ಪರವಾಗಿ ಇರ್ಲಿಕ್ಕೆ ಸಾಧ್ಯನಾ? ಬಡವರು ಭೇಟಿ ಮಾಡ್ಲಿಕ್ಕೆ ಸಾಧ್ಯನಾ? ಬಡವರು ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥವ್ರಿಗೆಲ್ಲ ಯಾಕೆ ನಿಮ್ಮ ಪ್ರತಿನಿಧಿ ಆಗ್ಲಿಕ್ಕೆ ಅವರು ಲಾಯಕ? ಅವರು ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾವು ಕೊಟ್ಟಂತ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನ ಅವ್ರು ಯಾವತ್ತಾರು ಮಾಡಿದ್ರ? ಅದ್ರ ಬದಲಾಗಿ ವಿರೋಧ ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ಬುದ್ಧಿ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ, ಇವುಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತೆಲ್ಲ ಮಾತಾಡಿದ್ರು. ನಾವು 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದ ತಕ್ಷಣ ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟೋ ಇಲ್ವೋ ನಮ್ಮ ಶಕ್ತಿ ಯೋಜನೆ ಅಂದ್ರೆ ಗೊತ್ತಾ ನಿಮ್ಗೆ? ಸರ್ಕಾರಿ ಬಸ್ಗಳಲ್ಲಿ ಪುಕ್ಕಟೆಯಾಗಿ ಟ್ರಾವೆಲ್ ಮಾಡೋದು. ಮಾಡ್ತಾ ಇದ್ದೀರೋ ಇಲ್ಲ? ಮಾಡ್ತಾ ಇದ್ದೀರೋ ಇಲ್ಲ? ಮಾಡ್ತಾ ಇದ್ದೀವಿ. ಈ ಯೋಜನೆ ಯಾಕೆ ಮಾಡಕ್ ಆಗ್ಲಿಲ್ಲ ಅವ್ರು ಬಿಜೆಪಿ ಅವ್ರ ಕೈನಲ್ಲಿ? ಗೃಹಲಕ್ಷ್ಮಿ ಯೋಜನೆ 1,26,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ಲ? ಅದನ್ನ ಯಾಕೆ ಮಾಡಲಿಲ್ಲ ಅವರು? ಗೃಹ ಜ್ಯೋತಿ ಯೋಜನೆ, ವಿದ್ಯುತ್ ಶಕ್ತಿ ಬಿಲ್ ಕಟ್ಟಾಗಿಲ್ಲ. 200 ಯೂನಿಟ್ ಅವರಿಗೆ ಫ್ರೀಯಾಗಿ ಉರಿಸಬಹುದು. ಹೌದಲ್ಲ? ಬಿಲ್ ಕಟ್ತೀರಾ? ಯಾರು ಬಿಲ್ ಕಟ್ಟೋರು ಇದ್ರೆ ಕೈ ಎತ್ತಿ ನೋಡೋಣ. ಬಿಲ್ ಕಟ್ಟೋರು ಕೈ ಎತ್ತೀರಾ? ಬಿಲ್ ಕಟ್ಟದೇ ಇರೋರೇ ಇಲ್ಲಿರೋದಿಲ್ಲ ಅಲ್ವಾ?
200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್. ನೀವ್ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಆಮೇಲೆ ಅನ್ನಭಾಗ್ಯ, ಹೊಟ್ಟೆ ತುಂಬ ಊಟ ಮಾಡ್ತೀರಾ ಇಲ್ಲ? ನಮ್ಮ ಊರಿನಲ್ಲಿ ಬಡವರೆಲ್ಲ ಅನ್ನ ಊಟ ಮಾಡ್ತಿಲ್ಲ. ನಿಮ್ ಕಡೆ ರೊಟ್ಟಿ, ಜೋಳದ ರೊಟ್ಟಿ ತಿಂತೀರಿ. ನಮ್ ಕಡೆ ಮುದ್ದೆ, ರಾಗಿ ಮುದ್ದೆ. ಆ ರಾಗಿ ಮುದ್ದೆ ತಿನ್ಬೇಕಾಗಿತ್ತು ಅಥವಾ ಜೋಳದ ಮುದ್ದೆ ತಿನ್ಬೇಕಾಗಿತ್ತು. ಅನ್ನ ಇರುವೇ ಇಲ್ಲ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅನ್ನ ಉಣ್ತಿದ್ದದು ನಾವು. ಹಬ್ಬ ಹರಿದಿನಗಳು ಅಥವಾ ನೆಂಟರು ಬಂದ್ರೆ ಮಾತ್ರ. ಈಗ ಎಲ್ಲರ ಮನೆಯಲ್ಲೂ ಕೂಡ ಪ್ರತಿದಿನ ಅನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದಲ್ಲ? 5 kg ಅಕ್ಕಿ, 5 kgಗೆ ದುಡ್ಡು ಕೊಡ್ತಾ ಇದೀವಿ. ಈಗ ಇನ್ನು ಮುಂದೆ ಇದರ ಕಿಟ್ ಅಂತ ಹೇಳಿ ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಇವನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆಮೇಲೆ ಯುವ ನಿಧಿ, ಯಾರು ಉದ್ಯೋಗ ಇಲ್ಲ ಓದ್ಕೊಂಡಿರ್ತಾರೆ, ಆ ಓದ್ಕೊಂಡಿರೋರಿಗೆ ಪ್ರತಿ ತಿಂಗಳು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾಕೆ ಬಿಜೆಪಿ ಮಾಡಲಿಲ್ಲ? ಅವ್ರಿಗೂ ಅಧಿಕಾರ ಕೊಟ್ಟಿದ್ರಲ್ಲ. ನೀವು ಕೊಟ್ಟಿರ್ಲಿಲ್ಲ ಪಾಪ. ಅವರು ಹಿಂಭಾಗಲಿಂದ ಬಂದ್ಬಿಟ್ಟಿದ್ರು. ನೀವೇನು ಅಧಿಕಾರ ಕೊಟ್ಟಿರ್ಲಿಲ್ಲ ಅವರಿಗೆ. ಅವರು ಯಾವತ್ತೂ ಕೂಡ ಬಿಜೆಪಿಯವರು ಹಿಂದೆ 2008ರಿಂದ 2013ವರೆಗಿದ್ರು. ಆಗಲೂ ಅಧಿಕಾರ ಸಿಕ್ಕಿರ್ಲಿಲ್ಲ, ಜನ ಕೊಟ್ಟಿರ್ಲಿಲ್ಲ, ಆಶೀರ್ವಾದ ಮಾಡಿರ್ಲಿಲ್ಲ. ಮತ್ತೆ 19ರಿಂದ 23ವರೆಗಿದ್ರು, ಆಗಲೂ ಮಾಡಿರ್ಲಿಲ್ಲ. ಅವರೆಲ್ಲ ಹಿಂಭಾಗಲಿಂದ ಬರೋರು. ಆಪರೇಷನ್ ಕಮಲ 20 ಕೋಟಿ 25 ಕೋಟಿ ಕೊಟ್ಟು ಅಧಿಕಾರಕ್ಕೆ ಬಂದು ಲೂಟಿ ಹೊಡೆದು ಹೊಂಟೋದ್ರು. ಅವ್ರಿಗೆ ಓಟ್ ಕೊಡ್ತೀರಾ ಮತ್ತೆ? ಹೇಳ್ರಿ. ಅವ್ರು ಓಟ್ ಕೊಡ್ಲಿಲ್ಲ. ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. ಎಷ್ಟು? 52,000. ಸರ್ಕಾರ ಖಾಲಿ ಆಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಬಿಜೆಪಿಯವರು ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು, ಟೀಕೆ ಮಾಡಿದ್ರು. ಆದರೂ ದಿವಾಳಿನೂ ಆಗ್ಲಿಲ್ಲ, ಖಜಾನೆ ಖಾಲಿನೂ ಆಗ್ಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದೀವಿ ಬಡವರಿಗೆ, ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಈಗ ಅಪ್ಪರ್ ಕೃಷ್ಣ ಯೋಜನೆಗೆ ನಾವು ಕುಸ್ಕಿ ಜಮೀನುಗಳಿಗೆ, ಅಂದ್ರೆ ಒಣ ಭೂಮಿಗಳಿಗೆ 30 ಲಕ್ಷ, 1 ಎಕರೆಗೆ 30 ಲಕ್ಷ. ಖರೀ ಜಮೀನಿಗೆ, ನೀರಾವರಿ ಜಮೀನಿಗೆ ಎಷ್ಟು? 40 ಲಕ್ಷ ಕೊಡಂಗ್ ಮಾಡಿದ್ದೀವಿ. 40 ಲಕ್ಷ. ಯಾಕೆ ಮಾಡಲಿಲ್ಲ? 2013ರಲ್ಲಿ ಕೋರ್ಟ್ನಲ್ಲಿ ಇತ್ಯರ್ಥ ಆಯಿತು. ಅಪ್ಪರ್ ಕೃಷ್ಣ 2013 ವರ್ಷಗಳಾಯಿತು. 13 ವರ್ಷಗಳು. ಈ 13 ವರ್ಷಗಳಾದರೂ ಕೂಡ ಅವರು ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಲಿಲ್ಲ. ಅವರು ಹೇಳಿದ್ರು, ಕೇಂದ್ರದಲ್ಲಿ ಸರ್ಕಾರ, ಕರ್ನಾಟಕದಲ್ಲಿ ಸರ್ಕಾರ, ಎರಡೂ ಕಡೆ ಬಿಜೆಪಿನೇ ಇದ್ರೆ ಸುವರ್ಣ ಯುಗ ಆಗ್ಬಿಡ್ತದೆ ಅಂತ ಹೇಳಿದ್ರು. ಎರಡೂ ಕಡೆ ಇತ್ತಲ್ಲ ಸರ್ಕಾರ. ಕೇಂದ್ರದಲ್ಲೂ ಅವರೇ ಇದ್ರಲ್ಲ, ಇಲ್ಲೂ ಅವರೇ ಇದ್ರಲ್ಲ. ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಲಿಲ್ಲ? ಚರಂತಿ ಮಠಕ್ಕೆ ಕೇಳಬೇಕು ನೀವು, ಬಿಜೆಪಿ ಅವರಿಗೆ ಕೇಳಬೇಕು ಪ್ರಶ್ನೆಯನ್ನ. ಯಾಕೆ ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ? ಯಾಕೆ ಪರಿಹಾರವನ್ನು ಕೊಡಲಿಲ್ಲ? ಕೇಳ್ತೀರಾ?
ದಯಮಾಡಿ ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದವನ್ನು ಮಾಡಬೇಕು. ಮಾಡ್ತೀರಾ? ಮಾಡ್ತೀರಲ್ಲ? ನಾವು ಬಂದ್ಮೇಲೆ ಮೆಡಿಕಲ್ ಕಾಲೇಜ್ಗೆ ಶಂಕುಸ್ಥಾಪನೆ ಮಾಡಿದ್ದೀವಿ ಈಗ ಅಲ್ವಾ. ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ HY ಮೇಟಿ ಅವರ ಆಸೆಯಾಗಿತ್ತು. ಅವರು 16-17ರಿಂದ ಕೇಳುತ್ತಲೇ ಬಂದಿದ್ರು. ನಾನು ಈ ವರ್ಷ 2025-26ರಲ್ಲಿ ಘೋಷಣೆ ಮಾಡಿದ್ದೆ, ಮೆಡಿಕಲ್ ಕಾಲೇಜು ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಶಂಕುಸ್ಥಾಪನೆ ಮಾಡೋ ಅಷ್ಟೊತ್ತಿಗೆ ಅವರು ಬದುಕಿರಲಿಲ್ಲ. ಯಾರು? HY ಮೇಟಿ ಅವರು. ಅವರು ಅಷ್ಟೊತ್ತಿಗೆ ಕಾಲ ಆಗಿದ್ರು. ಇವತ್ತೇನಾದರೂ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಬಂದಿದ್ರೆ ಅದಕ್ಕೆ ಕಾರಣ HY ಮೇಟಿ ಅವರು. HY ಮೇಟಿ ಅವರು ಮತ್ತೆ HY ಮೇಟಿ ಅವರ ಮಗನಿಗೆ ಆಶೀರ್ವಾದ ಮಾಡಬೇಕಲ್ವಾ? ಮಾಡ್ತೀರಾ ಇಲ್ಲ? ಮಾಡ್ತೀರಿ ಅಲ್ವೇನಮ್ಮ? ನಾನು ಒಂದು ಘೋಷಣೆ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು, ಒಂದು ಟ್ರಾಮಾ ಸೆಂಟರ್ ಇರಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ದೆ. ಈಗಾಗಲೇ ಸುಮಾರು 24-25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿದ್ದೇವೆ, ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಅವ್ರು ಯಾಕೆ ಮಾಡಲಿಲ್ಲ? 4 ವರ್ಷ ಇದ್ರಲ್ಲಪ್ಪ, ಮೆಡಿಕಲ್ ಕಾಲೇಜ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ ಅವರು? ಮತ್ತೆ ಅವ್ರಿಗೆ ಓಟ್ ಕೊಡ್ಬೇಕಾ? ಕೊಡಬಾರ್ದಲ್ಲ? ಕೊಡಬಾರ್ದಲ್ವ ನಮ್ಮ? ಇವರಿಗೆ ನೀವು ಓಟ್ ಕೊಟ್ರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ. ಅನೇಕ ರಾಜ್ಯಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿಲ್ಲಿಸಿದ್ದಾರೆ, ಮಧ್ಯಪ್ರದೇಶದಲ್ಲಿ ನಿಲ್ಲಿಸಿದ್ದಾರೆ, ಬಿಹಾರ್ನಲ್ಲಿ ನಿಲ್ಲಿಸಿದ್ದಾರೆ. ಹಿಂಗೆ ಅನೇಕ ರಾಜ್ಯಗಳಲ್ಲೆಲ್ಲ ನಿಲ್ಲಿಸ್ಬಿಡ್ತಾರೆ. ಇದಕ್ಕೋಸ್ಕರ ಕೊಡ್ಬೇಕು ಅವ್ರಿಗೆ ಓಟ್ನ. ಮತ್ತೆ ನಮ್ಮ ಸರ್ಕಾರ ಇರೋದು, ನಮ್ಮ ಸರ್ಕಾರ ಇನ್ನ 2 ವರ್ಷ ನಾವೇ ಇರ್ತೀವಿ ಅಧಿಕಾರದಲ್ಲಿ. 28ನೇ ಇಸ್ವಿ ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ನಾವೇ ಗೆಲ್ತೀವಿ ಅಲ್ವಾ? ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು. ಎತ್ತು ತಾನೇ ಮೇವು ಹಾಕ್ಬೇಕು. ಕಳ್ಳೆತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆತ್ತುಗಳು. ಅದರಿಂದ ಅವರಿಗೆ ಓಟ್ ಹಾಕೋದಕ್ಕೆ ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು ಅಲ್ವಾ? ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇನ್ನು ಬೇರೆ ಕಾರ್ಯಕ್ರಮಗಳೆಲ್ಲ ಇದ್ದಾವೆ, ಅದರಿಂದ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನ 2-3 ಕಾರ್ಯಕ್ರಮಗಳಿವೆ. ಇನ್ನೂ 2 ಕಾರ್ಯಕ್ರಮಗಳು ಇನ್ನೂ ಊಟ ಮಾಡಿಲ್ಲ ನಾವು. ನೀವು ಊಟ ಮಾಡಿದ್ದೀರಾ ಇಲ್ವಾ? ಊಟ ಮಾಡ್ಕೊ ಬಂದಿದ್ದೀರಿ, ನಾವು ಇನ್ನೂ ಊಟ ಮಾಡಿಲ್ಲ. ಆದರೆ ಇವತ್ತು ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಮಗನನ್ನ ಗೆಲ್ಲಿಸಲೇಬೇಕು. ಅವರು ಮಲ್ಲಿಕಾರ್ಜುನ್ ಟಿಕೆಟ್ ಕೇಳಿದ, ಇವನು ಉಮೇಶ್ ಕೇಳಿದ್ದ, ಮಾದೇವಿ ಇಲ್ವಾ? ಮಾದೇವಿನೂ ಕೇಳಿದ್ಲು. ಆಮೇಲೆ ನೀವು ಯಾರಿಗಾರ ಕೇಳಿಯಪ್ಪ, ಆದ್ರೆ ಒಬ್ಬರಿಗೆ ಟಿಕೆಟ್ ಕೊಡೋದು ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತದೆ ಅವ್ರಿಗೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅಂತೇಳಿ ನಾನು ಒಪ್ಸಿದ ಮೇಲೆ ಈಗ ಉಮೇಶ್ ಮೇಟಿಯವರಿಗೆ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿ ಕಳಿಸ್ಬೇಕಲ್ವಾ? ಅವ್ರ ಕೆಲಸಗಳೆಲ್ಲ ಮುಂದುವರಿಬೇಕಲ್ಲ.
ನಿಮ್ ಕೆಲಸಗಳೆಲ್ಲ ಮುಂದುವರಿಬೇಕಲ್ಲ. ನಮ್ಮ ಸರ್ಕಾರ ಇದೆ. ಮೇಟಿಯವ್ರ ಮಗ ಮೇಟಿ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ವ್ಯಕ್ತಿ ಇವ್ರು ಗೆದ್ರು ತಾನೆ ಅವ್ರು ಏನೇನು ಮಾಡಿದ್ದಾರೆ ಕೆಲಸಗಳನ್ನೆಲ್ಲ ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದು. ಇವ್ರು ನಮ್ಮ ಹತ್ರ ಬರೋ ರೀತಿಯಲ್ಲಿ ಚರಂತಿ ಮಠ ಬರಕ್ಕಾಗತ್ತಾ? ಇವರು ಹಠ ಮಾಡಿ ಕೆಲಸ ಮಾಡೋ ರೀತಿಯಲ್ಲಿ ಚರಂತಿ ಮಠ ಮಾಡಿಸಕ್ಕಾಗತ್ತಾ? ಆದ್ರಿಂದ ದಯಮಾಡಿ ನೀವೆಲ್ಲರೂ ಕೂಡ ಉಮೇಶ್ ಮೇಟಿ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಬೇಕು. ಮಾಡ್ತೀರಿ ಅಲ್ವಾ? ಅದು ಕೇಳಕ್ಕೋಸ್ಕರ ನಾನು ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ಪಕ್ಷದ ಕಾರ್ಯಕರ್ತನಾಗಿ ಬಂದಿದ್ದೇನೆ. ದಯಮಾಡಿ ನೀವೆಲ್ಲರೂ ಕೂಡ ಒಟ್ಟಾಗಿ ಅವತ್ತು ಮತಗಟ್ಟೆಗೆ ಹೋಗಿ ಇವರ ನಂಬರ್ ಎಷ್ಟು? ಒಂದು ಆ ಒಂದನೇ ಮತಗಟ್ಟೆ ಮೂಲಕ ಇವರ ಹೆಸರು ಇರ್ತದೆ, ಚಿಹ್ನೆ ಇರ್ತದೆ, ಹಸ್ತ. ಆಮೇಲೆ ಅದ್ರ ಮುಂದೆ ನೀವು ಬಟನ್ ಒತ್ತಿ ವೋಟ್ ಹಾಕ್ಬೇಕು. ಆಗ್ತೀರಿ ಅಲ್ವಾ? ದಯಮಾಡಿ ಆ ಕೆಲಸನ 9ನೇ ತಾರೀಕು ಬೆಳಿಗ್ಗೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.